ಹನೂರು ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಶಾಸಕ ಎಂಆರ್ ಮಂಜುನಾಥ್, ಕಾವೇರಿ ನೀರಾವರಿ ನಿಗಮ ಅಧೀಕ್ಷಕ ಇಂಜಿನಿಯರ್ ಮಹೇಶ್ ಮತ್ತು ತಂಡದೊಡನೆ ಸ್ಥಳ ವೀಕ್ಷಣೆ ಮಾಡಿ ಕೆರೆಗೆ ನೀರು ತುಂಬಿಸುವ ಅಚ್ಚುಕಟ್ಟು ಪ್ರದೇಶಗಳು ಮತ್ತು ಅರಣ್ಯ ಪ್ರದೇಶದಲ್ಲಿ ಬರುವಂತಹ ಕೆಲವು ಮಾರ್ಗಗಳನ್ನು ಹಾಗೂ ನೀರಿನ ಚೇಂಬರ್ಗಳ ಸ್ಥಳಗಳನ್ನು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇವತ್ತು ನಾವು ಬೆಳಗ್ಗೆಯಿಂದ ಬಹುಶಃ ಮುಖ್ಯ ಇಂಜಿನಿಯರು ಮತ್ತು ಅವರ ಎಲ್ಲ ತಂಡದ ಜೊತೆಯಲ್ಲಿ ಇವತ್ತೇನು ಅಲೈನ್ಮೆಂಟನ್ನು ನಾವು ಗುರ್ತಿಸಿದ್ದೀವಿ ಅದು ಸರಿ ಇದೆಯಾ ಅಥವಾ ಅದಕ್ಕೆ ಇನ್ಯಾವ ರೀತಿಯಾದ ಒಂದು ಭಯ ಎಲ್ಲ ಅಂದರೆ ಬರ್ತಕ್ಕಂಥ ನೀರು ಆ ಭಾಗಕ್ಕೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಜೊತೆಲಿಟ್ಕೊಂಡು ಮತ್ತು ಈ ಭಾಗದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನೆಲ್ಲನೂ ಒಳಗೊಂಡು ಇವತ್ತು ಆ ಒಂದು ಅಲೈನ್ಮೆಂಟನ್ನು ನಾವು ವೀಕ್ಷಣೆ ಮಾಡಿ ಬಹುಶಃ ನಮಗಂತೂ ಈಗ ಸಮಾಧಾನ ತಂದಿದೆ. ಈಗೇನು ನಾವು ಮಾಡ್ತಾಯಿದ್ದೀವಿ ಅದು ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ಕುಡಿಯುವ ನೀರಿಗೆ ಮತ್ತು ಅಂತರ್ಜಲ ಹೆಚ್ಚಿಸಲಿಕ್ಕೆ ಏನು ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ 490 ಕೋಟಿ ಅನುದಾನನ ಇವತ್ತು ಘೋಷಣೆ ಆಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದು ನಮಗೆ ಅದು ನಂತರ ಮಾತನಾಡಿ, ಈ ಬಾರಿಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾಲೂಕಿನ ಉಡುತೊರೆ ಜಲಾಶಯ ಯೋಜನೆಗೆ 490 ಕೋಟಿ ರೂಪಾಯಿ ಅನುದಾನ ನೀಡಿದ್ದು, ಇನ್ನು 1.5 ತಿಂಗಳ ಅವಧಿಯಲ್ಲಿ ಕಾಮಗಾರಿ ಪ್ರಾರಂಭಕ್ಕೆ ಟೆಂಡರ್ ಕರೆಯಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ನಾವು ವಿಸ್ತೃತವಾದ ಸಮಾಲೋಚನಾ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದು ಅನುಮೋದನೆಯ ಹಂತದಲ್ಲಿದೆ. ನಂತರ ನಾವು ಸಮಾನಾಂತರವಾಗಿ ಲಿಫ್ಟಿಂಗ್ ಪಾಯಿಂಟಿಂದ ಹಿಡಿದು ಎಲ್ಲೆಲ್ಲಿ ನಾವು ಕೆರೆ ತುಂಬ್ತೀವೋ ಅಲ್ಲಿ ತನಕನೂ ಅಲೈನ್ಮೆಂಟನ್ನು ಮಾನ್ಯ ಶಾಸಕರ ಜೊತೆ ಅಧೀಕ್ಷಕ ಇಂಜಿನಿಯರ್, ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಸ್ ತಂಡ ಸಂಪೂರ್ಣವಾಗಿ ಸ್ಥಳ ಪರಿಶೀಲನೆ ನಡೆಸಿದ್ದೇವೆ. ಇಟ್ ಈಸ್ ಒನ್ ಆಫ್ ದಿ ಫಸ್ಟ್ ಕೈಂಡ್ ಆಫ್ ಪ್ರಾಜೆಕ್ಟ್ ದಟ್ ವಿ ಆರ್ ಇನ್ಸ್ಪೆಕ್ಟಿಂಗ್ ಥರೋಲಿ ಫ್ರಮ್ ಝೀರೋ ಟು ಟೈಲ್ ಎಂಡ್. ಪ್ರಾರಂಭದಿಂದ ಕೊನೆಯ ತನಕ ಇದನ್ನು ಇನ್ಸ್ಪೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಇನ್ನೊಂದು ತಿಂಗಳಿಗೆ ನಾವು ಇದನ್ನು ಮೋಸ್ಟ್ಲಿ ಟೆಂಡರ್ ಕರಿತೀವಿ. ಈ ಟೆಂಡರ್ ಕರೆದು ಒಂದು ತಿಂಗಳಿಗೆ ಇದು ಅನುಷ್ಠಾನಗೊಳ್ಳಲಿಕ್ಕೆ ಪ್ರಾರಂಭ ಆಗ್ತದೆ. ಸರ್ಕಾರ ಬಜೆಟ್ ಘೋಷಣೆಯಲ್ಲಿ ರಾಮಾಪುರ, ಅಜ್ಜಿಪುರ, ಮಾಟಳ್ಳಿ, ಕೌದಳ್ಳಿ ಭಾಗದ ಗ್ರಾಮಗಳಿಗೆ ಕೆರೆಗೆ ನೀರು ತುಂಬಿಸುವ ಯೋಜನೆಗೆ 490 ಕೋಟಿ ರೂಪಾಯಿ ಅನುದಾನ ನೀಡಿರುವುದು ವರದಾನವಾಗಿದೆ. ಆ ವಿಚಾರವಾಗಿ ಎಲ್ಲ ಸಾಧಕ ಬಾಧಕಗಳನ್ನು ಸರ್ಕಾರಕ್ಕೆ ಈಗಾಗಲೇ ಅಧಿಕಾರಿಗಳ ತಂಡ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಮುಂದಿನ ತಿಂಗಳು ಹಣ ಬಿಡುಗಡೆಯಾಗಲಿದೆ. ತದನಂತರ ಟೆಂಡರ್ ಕರೆದು ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗುತ್ತದೆ ಎಂದರು. ವರದಿ ಹನೂರು ವೆಂಕಟೇಶ್. ಅಂತ ನಾನು ಭಾವಿಸ್ತೇನೆ. ಅಂಥ ಒಂದು ವಾತಾವರಣ ಇವತ್ತು ನಮಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಏನು ಆದಷ್ಟು ಬೇಗ ಈ ಒಂದು ಕಾರ್ಯರೂಪಕ್ಕೆ ಬಂದು ಆದಷ್ಟು ಈಗ ಸಾಹೇಬ್ರು ಹೇಳಿದಾಗೆ ಹೆಚ್ಚು ಕಡಿಮೆ 1 ಅಥವಾ 1.5 ತಿಂಗಳಲ್ಲಿ ಟೆಂಡರ್ ಕರೆದು ಅಲ್ಲಿಂದ 1 ಅಥವಾ 1.5 ತಿಂಗಳಲ್ಲಿ ಕೆಲಸ ಶುರು ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕೆಲ್ಲ ಪ್ರಯತ್ನಗಳು ಭಾಳಷ್ಟು ಒಂದು ವೇಗವಾಗಿ ಮಾಡಲಿಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಭಾಗದ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾರ್ಯೋನ್ಮುಖರಾಗಿ ಇವತ್ತು ಈ ಒಂದು ತಂಡ ಮತ್ತು ನಾನು ಅವ್ರ ಜೊತೆಗೂಡಿ ಇವತ್ತು ಈ ಒಂದು ವೀಕ್ಷಣೆ ಮಾಡಿ ಬರ್ತಕ್ಕಂಥ ಏನು ದಿನಗಳಲ್ಲಿ ಈ ಒಂದು ಅಡಚಣೆ ಇಲ್ಲದೆ ಎಲ್ಲನೂ ಸುಗಮವಾಗಲಿ ಅಂತ ಹೇಳಿ ಇವತ್ತು ಮಾದಪ್ಪನಲ್ಲಿ ಬೇಡ್ಕೊಳ್ಳೋ ಒಂದು ಸಿಚುವೇಶನ್ ಅದನ್ನು ಸಹ ಇಟ್ಕೊಂಡು ಇವತ್ತು ನಾವು ಇವತ್ತು ಕೆಲಸ ಪ್ರಾರಂಭ ಮಾಡಿದ್ದೀವಿ. ಈ ಯೋಜನೆಗೆ ಈಗಾಗಲೇ ನಾವು ಹಲವಾರು ಬಾರಿ ಸಭೆ ನಡೆಸಿದ್ದೇವೆ. ಒಂದು MLA ಅವ್ರ ಜೊತೆಯಲ್ಲಿ ನಾವು ಒಂದು 8-10 ಸಭೆ ಮಾಡಿದ್ದೇವೆ. ಮತ್ತು ನಾವು ಅಧಿಕಾರಿಗಳು ಕೂಡ 10-15 ಸಾರಿ ಸಭೆಗೆ ಸೇರಿ ಚರ್ಚಿಸಿ ವಿಸ್ತೃತವಾದ ಸಮಾಲೋಚನಾ ವರದಿಯನ್ನು ಅಂದಾಜು ಪಟ್ಟಿ ಅಂತ ಹೇಳ್ತೀವಿ, ಯೋಜನಾ ವರದಿಯನ್ನು ಅಲ್ಲಲ್ಲಿ ಸ್ಥಳಕ್ಕೆ ಅನುಗುಣವಾಗಿ ಚೇಂಜ್ ಮಾಡಿದ್ದೇವೆ. ಈಗ ಫೈನಲ್ ಆಗಿ ನಾವು ಅಂತಿಮವಾಗಿ ಇನ್ಸ್ಪೆಕ್ಷನ್ನ ಕೈಗೊಂಡಿದ್ದೇವೆ. ನಾವು ಮಾಡಿರೋದು ಸರಿ ಇದೆಯಾ ಅಥವಾ ಎಲ್ಲ ಅಡಕ್ವೇಟ್ ಆಗ್ತದೆ, ಇದು ಸಾಕಷ್ಟು ನೀರನ್ನು ಇಲ್ಲಿಗೆ ತರುತ್ತಾ ಅನ್ನೋದನ್ನೆಲ್ಲ ಕೂಡ ನಾವು ಪರಿಶೀಲಿಸಿ ಈಗ ಫೈನಲ್ ಮಾಡಿದ್ದೇವೆ. ಈ ಟೆಂಡರ್ ಕರೆಯೋದಷ್ಟೇ ಬಾಕಿ ಇದೆ.